ಆರ್ಯವ್ರು ಬಿಡಂಗಿಲ್ಲ, ಅವ್ರು ಓಡೇ ಬಿಡ್ತಾರೆ. ಭಯದಲ್ಲೂ ಜನಿಸುವ ಪ್ರೀತಿಯೇ ಶಾಶ್ವತ. ಆಯ್ತಾ? ಬ್ಯಾಗ್ ರೆಡಿ ಆಯ್ತಾ ಆರ್ಯ? ಎವ್ರಿಥಿಂಗ್ ಇಸ್ ರೆಡಿ. ವೆಲ್ಕಮ್ ಬ್ಯಾಕ್ ಟು ಅಗಸ್ತ್ಯ ವ್ಲಾಗ್. ಇವತ್ತು ಒಂದು 700 ಕಿಲೋಮೀಟರ್ ಆಗ್ಬೋದು. ಅಂದರೆ ನಾವೇನಾದ್ರು ಉಡುಪಿಗೆ ಹೋದ್ರೆ, ಇಲ್ಲಾಂದ್ರೆ ಮಂಗಳೂರಲ್ಲಿ ಸಣ್ಣ ಪುಟ್ಟ ಪ್ಲೇಸಸ್ ನೋಡ್ರೆ 2 ವೇಯಿಂದ ಹಿಡಿದು ಒಂದು 7 ಕಿಲೋಮೀಟರ್ ಆಗುತ್ತೆ. ಸೊ ಹೆಂಗೆ ಹೋಗ್ತೀವಿ, ರೋಡ್ ಟ್ರಿಪ್ ನಿಮ್ಮ ಜೊತೆ ಶೇರ್ ಮಾಡ್ತೀವಿ, ಎಲ್ಲೆಲ್ಲಿ ವಿಸಿಟ್ ಮಾಡ್ತೀವಿ, ಯಾವ ಟೆಂಪಲ್ಗಳು, ಬೀಚು, ಎವ್ರಿಥಿಂಗ್ ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ಹೆಂಗೆ ಎಕ್ಸೈಟ್ ಇದೆ ಏನು? ವರ್ಷದ ಕೊನೆಯ ಟ್ರಿಪ್ ಅಂದ್ರೆ ಎಲ್ಲ ನೋ ಗೈಸ್, ಇವತ್ತು ನನ್ನ ಜೊತೆ ಬರತಾರು. ನೆಕ್ಸ್ಟ್ 2 days ಆದ್ಮೇಲೆ ಫ್ರೆಂಡ್ಸ್ ಜೊತೆ ಮತ್ತೆ ಬೇರೆ ಪ್ಲಾನ್ ಮಾಡ್ಕೊಂಡು ಬೇರೆ ಕಡೆ ಹೊಂಟಾರ ಇವ್ರ. ಮಂಗಳೂರಿಗೂ ಹೊಂಟೇವಿ. ಸೊ ರೋಡ್ ಟ್ರಿಪ್ ಹೆಂಗಿರ್ತದ ಅದನ್ನು ಶೇರಿಂದ ಅಲ್ಲಿ ಬೀಚ್ ಒಳಗೆ ಹೋಗ್ಬೇಕು, ಫೋಟೋ ಶೂಟ್ ಮಾಡ್ಬೇಕು, ಒಂದಷ್ಟು ಒಳ್ಳೆ ಒಳ್ಳೆ ಟೆಂಪಲ್ಗಳು ವಿಸಿಟ್ ಮಾಡ್ಬೇಕಂತ ಐತಿ. ಎಲ್ಲಾನು ನಿಮ್ ಜೊತೆ ಶೇರ್ ಮಾಡ್ತೀವಿ. ಆಕ್ಚುಲಿ ನಾವು 3 ದಿನ ಪ್ಲಾನ್ ಮಾಡಿದ್ವಿ. ನನ್ನ ಫ್ರೆಂಡ್ ಬರ್ತಾನೆ ಅಂದಿದ್ಕೆ ನಾವು ಸ್ಯಾಟರ್ಡೆ ಹೋಗ್ಬಿಟ್ಟು ಇವತ್ತು ಸಂಡೇ ಮಾರ್ನಿಂಗ್ ಹೋಗ್ತಾ ಇದೀವಿ. ಮತ್ತೆ ನಾವು ಯಾವಾಗಲೂ ಲೇಟ್ ಲತೀಫ್ಗಳು ನೋಡಿ, ಟೈಮ್ ಆಲ್ರೆಡಿ 9 ಗಂಟೆ, ಇನ್ನೂ ಮನೆ ಬಿಟ್ಟಿಲ್ಲ. ಆಕ್ಚುಲಿ ಅವ್ರು ಮಾಡಿದ್ದು 6 ಗಂಟೆಗೆ, ಬಟ್ ನಾನು ಎಡಿಟ್ ಮಾಡ್ತಾ ಕೂತಿದ್ದೆ. ನಾ ಮಾಡಿದ್ದೆ. ಅಯ್ಯೋ ಪಾಪ 1.5 ತಾಸು ಕುಂತು ವ್ಲಾಗ್ ಎಡಿಟ್ ಮಾಡ್ಕೊ ಕೂತಾರೆ ಇವ್ರು ಪಾಪ. ಸೊ ಅದಕ್ಕೆ ಈಗ ಎಲ್ಲ ರೆಡಿ ಆಗಿದೆ. ಸೊ ಈಗ ಬೇಗ ಹೊರಡ್ತೀವಿ. ತಡ ಮಾಡಿದ್ರೆ ಆಮೇಲೆ ಈವ್ನಿಂಗ್ ಅಟ್ಲೀಸ್ಟ್ 2 ಟೆಂಪಲ್ ಅವರು ನೋಡೋ ಪ್ಲಾನ್ ಇದೆ. ಕಟೀಲು ದುರ್ಗಾ ಪರಮೇಶ್ವರಿ ನೋಡ್ಬೇಕಂತ ನೋಡೇವಿ. ಲೆಟ್ಸ್ ಮೂವ್. ಇದೊಂದು ಬ್ಯಾಗ್ ಇಲ್ಲೇ ಇರಲಿ ನನ್ನ ಕಡೆ ಮುಂದೆ. ಹಾಂ, ಅವ್ರಿಗೆ ಕಾಲ್ ಮಾಡಿದಿ? ಮಾಡಿದೆ, ಎತ್ತಿಲ್ಲ. ಹೋಯ್ತಾನು ಮಾಡೋಣ. ಸರಿ ನಡ್ರಿ. ಸೊ ನಮ್ಮ ಜರ್ನಿ ಬೆಂಗಳೂರಿಂದ ಡೈರೆಕ್ಟ್ ಮಂಗಳೂರಿಗೆ, ಅಂದರೆ ಸುಮಾರು 355 ಕಿಲೋಮೀಟರ್ಸು, ಆಲ್ಮೋಸ್ಟ್ 7 to 8 hours ಜರ್ನಿ. ಸೊ ನಮ್ದೀಗ ಏನ್ ಪ್ಲಾನ್ ಹಾಕಿದ್ವಿ ಅಂದ್ರೆ, ಪ್ಲಾನ್ ಈಗ ಅದಕ್ಕೆ ನನ್ನ ಫ್ರೆಂಡ್ಗೆ ಫೋನ್ ಮಾಡಿದ್ದು. ಅಂದ್ರೆ ಅವ್ನಿಗೆ ಏನಕ್ಕೆ ಫೋನ್ ಮಾಡಿದೆ ಅಂದ್ರೆ, ಅವನು ಮಂಗಳೂರು ಅವನು. ಸೊ ಮಂಗಳೂರು ಆದ್ರಿಂದ ಯಾವ ಕಡೆ ಹೋಗ್ಬೇಕು ರೂಟು, ಏನಕ್ಕಂದ್ರೆ ನಾವೀಗ ಹಾಸನ್ಗೆ ಹೋದ್ಮೇಲೆ ಸಕಲೇಶ್ಪುರದ ಮೇಲೆ ಹೋದ್ರೆ ರೂಟು ಹೆವಿ ಕನ್ಫ್ಯೂಷನ್ ಐತೆ. ಅಂದ್ರೆ ರೋಡ್ ಸರಿ ಇಲ್ಲ. 15 ಕಿಲೋಮೀಟರ್ 15 ಕಿಲೋಮೀಟರ್ ಅಷ್ಟೇ ರೋಡ್ ಸರಿ ಇಲ್ಲ. ಬಟ್ ಅದನ್ನ ಹೋಗಕ್ಕೆ ನೀನ್ 1 hour ಬೇಕಲ್ಲಿ. ಅದಕ್ಕೇನೆ ನಾನು ಇವನ್ಗೆ ಫೋನ್ ಮಾಡಿದೆ ನನ್ನ ಫ್ರೆಂಡ್ಗೆ, ಹೆಂಗ್ ಹೋಗೋಣ ಏನು ಎತ್ತ ಅಂತ. ಅವನು ಹಾಸನ್ಗೆ ಹೋಗ್ಬಿಟ್ಟು ರೈಟ್ ತಗೊಂಡು ಉಜಿಯಲ್ಲಿ ಹೋಗು, ಚಾರ್ಮುಡಿ ಘಾಟ್ ಸಿಗುತ್ತೆ. ಆ ಚಾರ್ಮುಡಿ ಘಾಟ್ ಅಂದ್ರೆ ಒಂದು 30 ಕಿಲೋಮೀಟರ್ ಎಕ್ಸ್ಟ್ರಾ ಆಗುತ್ತೆ. ಬಟ್ ಚಾರ್ಮುಡಿ ಘಾಟ್ ಮಸ್ತ್ ಪಾಯಿಂಟ್, ಹುಷಾರಾಗಿ ಹೋಗಿ. ಏನಕ್ಕೆ ಅದು ಕರು ಜಾಸ್ತಿ ಘಾಟ್ ಅಲ್ವಾ, ಹೆವಿ ಐತೆ, ಹೊರಗೆ ಹೋಗು, ಹಂಗ ಹೋಗ್ಬೋದು ಅಂತ ಹೇಳ್ದ. ಸೊ ಈಗ ಅದಕ್ಕೆ ನಾನೇನ್ ಪ್ಲಾನ್ ಮಾಡಿದೀನಿ, ಹಾಸನ್ಗೆ ಇನ್ನೊಂದು 40 minutes ಅಲ್ಲಿ ಇರ್ತೀವಿ. ರೀಚ್ ಆದ ತಕ್ಷಣ ಬೇಲೂರ್ ಮೇಲೆ ಹೊರಟೋಗೋಣ. ಬೇಲೂರ್ಗೆ ಹೋದ್ರೆ ಬೇಲೂರು, ಚಾರ್ಮುಡಿ ಘಾಟು, ಉಜ್ಜೇರೆ, ಮಂಗಳೂರು 40 ಕಿಲೋಮೀಟರ್ ಆಗುತ್ತೆ. ಸೊ ಅಲ್ಲಿ ನೋಡೋಣ. ವೆದರ್ನು ಮಸ್ತ್ ಅದ. ಆ ಕಡೆ ಆಕ್ಚುಲಿ ಒಂದ್ 30 ಕಿಲೋಮೀಟರ್ ಇಂದ ಹೆವಿ ಬಿಸಿಲು ಇದ್ದಂಗಿತ್ತು. ಇಲ್ಲೂ ಬಿಸಿಲು ಐತೆ ಆಕ್ಚುಲಿ. ಹಾ, ಈ ಕಡೆ ಸ್ವಲ್ಪ ಬಿಸಿಲು ಐತಿ ಅನಿಸ್ತೈತೆ ಹಾಸನ್ ಕಡೆ ಎಲ್ಲ. ಸೊ ಇಲ್ಲಿ ಹೆವಿ ಬಿಸಿಲು. ಬೆಂಗಳೂರು ನೋಡಿದ್ರೆ ಅಷ್ಟು ಬಿಸಿಲು ಇರಲ್ಲ, ಇಲ್ಲಿ ಹೆವಿ ಬಿಸಿಲು ಐತೆ. ಅದಕ್ಕೆ ಎಳ್ಳಿ ಕುಡಿಯೋದ ಅಂತ ನಮ್ಮ ಮನೆ ದೇವ್ರನ್ನ ಕರ್ಕೊಳ್ತಾ ಇದ್ವಿ ಅಲ್ವಾ. ಜ್ಯೂಸ್ ಅಂತೆ, ಜ್ಯೂಸ್ ಎಳ್ನೀರು ಕುಡಿ, ಒಳ್ಳೇದು ದೇಹಕ್ಕೆ. ಒಳ್ಳೇದು. ಬಿಸಿಲು ಹೆಂಗೈತೆ ನೋಡಿ. ಹಾಂ, ನಾನು ಲಾಕೆ ಮಾಡಿಲ್ಲ ನೋಡಿ. ವ್ಯೂ ಮಸ್ತ್ ಬಂತು, ಒಂದು ಕ್ಲಿಪ್ ಮಾಡ್ಕೊಳ್ಳೋಣ ಅಂತ ಹೋದೆ, ಹೆವಿ ಬಿಸಿಲು ಬಂತು. ಸೊ ಈಗ ನಾವಿಲ್ಲಿ ಊಟಕ್ಕೆ ನಿಲ್ಸಿದ್ದೀವಿ. ಆಲ್ಮೋಸ್ಟ್ ಇನ್ನೊಂದು 150 ಕಿಲೋಮೀಟರ್ ಇದೆ. ಸೊ ಊಟಕ್ಕೆ ಹೋಗೋದ ಅಂತ ನಾನೇ ಕರ್ಕೊಂಡ್ಬಂದಿದ್ದೆ. ಆ್ಯಕ್ಚುಲಿ ನಮ್ಮ ಮ್ಯಾನೇಜರ್ ಬೇಡ ಅಂತಾರೆ. ಅಡಿಯಲ್ವಲ್ಲ, ಆಲ್ರೆಡಿ 2 ಗಂಟೆ ಆಯಿತು. ಬಾ ಅಲ್ಲಿ ರೆಸ್ಟ್ ರೂಮ್ಗೆ ಹೋಗ್ಬಿಟ್ಟು ಊಟಕ್ಕೆ ಹೋಗೋದು. ಚೆನ್ನಾಗಿರ್ತಿದೆಯಲ್ಲ ನೋಡೋದು. ಅಲ್ಲಿ ನೋಡು, ಏನು ತಿಂತೀಯಾ? ಮೆನು ನೋಡ್ತೀನಿ, ಆಮೇಲೆ ಡಿಸೈಡ್ ಮಾಡ್ತೀನಿ ಏನು ಬೇಕು ಅಂತ. ಓಕೆ.
ಡಿಲೆಕ್ಸ್ ಮಿಲ್ಸ್ ಅಂತ. ಏನಿದೆ ಅಂದರೆ ಪೂರಿ, ಮಜ್ಜಿಗೆ, ರಸಮು, ಮಿಲ್ಸ್ ಅಂದವ್ರೆ. ಮಜ್ಜಿಗೆ, ಮೊಸರ, ಹಾಂ, ಕೊತ್ತಂಬರಿ. ಕ್ರಿಸ್ಪಿ ಆಯ್ತಲ್ಲ, ಅದೇ ಈ ಥರ ಫಸ್ಟ್ ಟೈಮ್ ನಾನು ಅಷ್ಟೊಂದು ತಿಂದ. ಹೆಂಗಿತ್ತು ಊಟ? ಐಸ್ ಕ್ರೀಮ್ ಮಾಡ್ತೀವಿ ಫಸ್ಟ್ ಟೈಮ್ ನಾನು ಮೀಲ್ಸ್ ನಾನು ಅದು ಹಾಂ ಹಾಂ, ಆಯ್ತಾ? ಮತ್ತು ಐಸ್ ಕ್ರೀಮ್ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ರಲ್ಲ ಅಟ್ರಾಕ್ಷನ್. ಅಂದರೆ ಸೌತ್ ಇಂಡಿಯನ್ ಮಿಲ್ಸಲ್ಲಿ ನಾನು ಇಲ್ಲಿವರೆಗೂ ಆ ಥರ ಫ್ರೂಟ್ಸ್ ಐಸ್ ಕ್ರೀಮ್ ನೋಡಿರಲಿಲ್ಲ. ಇಲ್ಲಿ ನೋಡಿಲ್ಲಿ ಮತ್ತೆ ಮಕ್ಳಿಗೂ ಆಟ ಆಡೋಕ್ಕೆಲ್ಲ ಮಸ್ತು ಆಗೈತೆ. ಹಾಂ, ಅಗಸ್ಯ ಬಂದಿದ್ರೆ ಪಕ್ಕ ಆಟ ಆಡ್ತಿದ್ದ. ನೀ ಎಲ್ಲ ಆಟ ಆಡೋಕೆ ಹೋಗ್ಬಿಡ ಬಾ. ನೋಡಿದೆ ಎಲ್ಲ ಸಣ್ಣ ಸಣ್ಣದ ಏನಾದ್ರು ಹಿಂಗೆ ಮಸ್ತ್ ಹಂಗೆ ಕೂತು ಊಟ ಮಾಡೋ ಪ್ಲ್ಯಾನ್ ಇತ್ತಂದ್ರೆ ಬರ್ಬೋದು. ಒಂಚೂರು ಕಾಸ್ಟ್ಲಿ ಐತೆ ಅಷ್ಟೇ. ತೀರಾನೂ ಅಲ್ಲ, ಒಂದು ಲೆವೆಲ್ ಇರೋನೂ ಅಲ್ಲ, ಬಟ್ ಒಟ್ಟಿನಲ್ಲಿ ಇದು ಇದೆ ಹೋಮ್ ಮೇಡ್ ಚಾಕ್ಲೇಟ್ ಈಗ ಇರ್ತಾವಲ್ಲ ಕ್ಯಾಟರಿಂಗ್ ಸಿಗ್ತಾವಲ್ಲ. ಹಾಂ, ಅದೇ ಎಲ್ಲ ಸೇಮು. ಟೈ ಶಾಪು ಇದು ಎಲ್ಲ ಒಟ್ಟಿಗೆ ಐತೆ. ಇಲ್ಲಿ ಇಲ್ಲಿ ಬಿಡ 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 ಬೇಡ ಬೇಡ ಬೇಡ, ಬಿಸಿಲು ಹೆವಿ ಐತೆ. ಬಟ್ ಹೋಟ್ಲು ಮಾತ್ರ ಶಿವಸೂರ್ಯ ಅಂತ, ಅಂದರೆ ಹೊಸ್ದಾಗೈತೆ ಇದು. ಮಸ್ತ್ ಮೇಂಟೈನ್ ಮಾಡ್ಯಾರ. ಕ್ಲೀನ್ ಅನ್ನು ಕೈ ತೊಳಿಲಿಕ್ಕೆ ಎಲ್ಲ ಮಸ್ತ್ ಐತಿ. ಮಸ್ತ್ ಮೇಂಟೈನ್ ಮಾಡೋರೆ. ಮತ್ತು ಇದು ಹಾಸನಿಂದ 22 ಕಿಲೋಮೀಟ್ರ್, ಹಾಸನ ಆದ್ಮೇಲೆ 22 ಕಿಲೋಮೀಟ್ರ್ ಹೈವೇಲೇ ಇದೆ. ಈ ತರ ಸಿಟ್ಟಿಂಗ್ ಎಲ್ಲ ಮಸ್ತ್ ಮಾಡ್ಯಾರಲ್ಲ, ಲೈಕ್ ಒನ್ ರೂಟ್ ತರ. ನಮ್ಮ ಸಿಟ್ಟಿಂಗ್ ಒಂದು ಸ್ವಲ್ಪ ಸಖತ್ ಇಷ್ಟ ಆಯಿತು. ಅಂದರೆ ನಿಮಗೆ ಒಳಗಡೆ ಹೋದ ತಕ್ಷಣ ಆರ್ಡ್ರ್ಗಳು ಅಷ್ಟೇ ಬೇಗ ಇದು ಮಾಡ್ತೇವೆ. ವಿತಿನ್ 5 ಮಿನಿಟ್ಸಲ್ಲಿ ನಿಮ್ಗೆ ಕೊಟ್ಟೇ ಬಿಡ್ತಾರೆ. ಹೌದೌದು, 5 ಮಿನಿಟ್ಸ್ ಒಳಗೆಲ್ಲ ಆರ್ಡರ್. ಸೊ ನಮ್ಮ ಊಟ ಮಸ್ತ್ ಇತ್ತು. ಸೊ ನೀವೇನಾರ ಹಾಸನ ಮಾರ್ಗವಾಗಿ ಏನಾರ ಧರ್ಮಸ್ಥಳ, ಮಂಗಳೂರು, ಉಡುಪಿ, ಸಕಲೇಶ್ಪುರ ಹಿಂಗೆಲ್ಲ ಹೋದ್ರೆ ಇಲ್ಲಿ ಬಂದು ನೀವು ವಿಸಿಟ್ ಮಾಡ್ಬೋದು. ಊಟ ಮಾಡ್ಕೋಬಹುದು. ಸೂಪರಾಗಿದೆ. ನೋಡೋಣ. ಸ್ನ್ಯಾಕ್ಸ್ ಅದ, ಡೆಸರ್ಟ್ ಅದ, ಐಸ್ ಕ್ರೀಮ್ ಅದ, ಫುಡ್ ಅದ, ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಆಗಿರ್ಬೋದು, ಎಲ್ಲ ತರ ಊಟನೂ ಐತಿ. ಆವ್ರೇಜ್ ಇದೆ, ಅಂದರೆ ತುಂಬ ಕಾಸ್ಟ್ಲಿನೂ ಇಲ್ಲ. ಬಟ್ ನಿಮ್ಗೆ ಸೌತ್ ಇಂಡಿಯನ್ನಲ್ಲಿ ಡಿಲೆಕ್ಸ್ ಮಿಲ್ಸ್ ಅಂತಿದೆ, ಹೆಂಗೆ ಇವೆಲ್ಲ 240 ರುಪೀಸ್ ಅದು. ಯಾವ್ದದ ಸ್ಟಾರ್ಟರ್ ಎಲ್ಲ 260 ಹಾಂ, ಹಂಗವ. ಯಾವ್ದು ನಾವು ತೊಗೊಂಡಿದ್ದು ಚಿಲ್ಲಿ ಮಶ್ರೂಮ್ ಪೆರಿ ಏನ, ಮತ್ತೊಂದು ತಿಲ್ಲಿ. ಸೊ ಅದು 260 ಈ ಥರ. ಹಾಂ, ಘಾಟ್ ಸೆಕ್ಷನ್ ಇದ. ಆ ಸೈಡ್ ರೋಡ್ ಎಲ್ಲ ಇನ್ನೂ ಇದು ರೆಡಿ ಮಾಡ್ಲಿಕ್ಕತ್ತಾರಲ್ಲ. ಅಲ್ಲ, ಘಾಟ್ ಸೆಕ್ಷನ್ ಒಂದು. ಮತ್ತೆ ಈ ಧರ್ಮಸ್ಥಳಕ್ಕೆ ಮಂಗಳೂರಿಗೆ ಹೋಗ್ಬೇಕಂದ್ರೆ ತಲೆನೋವು. ಏನಕ್ಕಂದ್ರೆ ಘಾಟ್ ಸೆಕ್ಷನ್ ಇದು ಪ್ರತಿ ವರ್ಷ ಹಿಂಗೆಲೆ ಅಲ್ಲಿ ವೈ ವೈ ಅಂದ್ಬತ್ತೀವ. ಇಲ್ಲಿ ರೆಡಿ ಆಯ್ತು, ಅಳಗಾಡತ್ತೈತಿ ನಮ್ ಕಾರ್. ಚಾಮುಂಡಿ ಘಾಟ್ ಮೇಲೆ ನಿಂತು ಏನ ಕೂಡ ನಿನ್ನ ಹೆಸರೇ ಹೇಳ್ತೀನಿ ಆರ್ಯಾ, ಐ ಲವ್ ಯು ಆರ್ಯಾ ಅಲ್ಲಿ ನೋಡು. ಅಂದಿವೆಲ್ಲ ಹೋಯ್ತಾ. ಮೇನ್ ಇನ್ನೊಂದು ಧರ್ಮಸ್ಥಳಕ್ಕೆ 70 ಕಿಲೋಮೀಟ್ರು. ಅಂದಿವೆಲ್ಲೊಂದು ಫಾಲ್ಸ್. ಇದು ಲಾಸ್ಟ್ ಟೈಮು ಬಂದಿದೆ ಅದು. ಅಂದರೆ ನಾನು ಬೈಕಲ್ಲಿ ಬಂದಿದ್ದಲ್ಲ ಧರ್ಮಸ್ಥಳಕ್ಕೆ, ಅದು ಇಲ್ಲೇ ಬಂದು ಫಾಲ್ಸ್ ಹೋಗಿ ಗಿಡ ಬರೋ ಗಿಡಕ ಹೋಗತೈತೆ, ಅದು ಮರಿ ಆಗತೈತಿ. ಅವಾಗ್ಲೇ ಮಸ್ತ್ ಇತ್ತ. ಅದು ಭಾರಿ ಅದ. ಸೊ ಈಗ ಇನ್ನು 20 ಕಿಲೋಮೀಟರ್ ಧರ್ಮಸ್ಥಳ. ಈಗ ಎಕ್ಸಾಕ್ಟ್ 4 o'clock ಇದೆ. ಮೊದಲು ಇದು ರೋಡೇ ಆಗಿರಲಿಲ್ಲ. ಅಯ್ಯೋ, ಮೊದಲು ಧರ್ಮಸ್ಥಳಕ್ಕೆ ಬರಬೇಕಂದ್ರೆ ಎವ್ರಿ ತಲೆನೋವು ಇರ್ತಿತ್ತು. ರೋಡ್ ಆಯ್ತಾ ಇರಲಿಲ್ಲ. ಆಲ್ಮೋಸ್ಟ್ ಒಂದು 30 ಕಿಲೋಮೀಟರ್ ಧರ್ಮಸ್ಥಳ ಐತೆ ಅಂದ್ರೆ ಸಕಲೇಶ್ಪುರ ದಾಟಿದ ತಕ್ಷಣ 30 ಕಿಲೋಮೀಟರ್ 1.5 hour ಬೇಕಿತ್ತು. ನೋಡಿ, ಮಸ್ತ್ ರೋಡ್ ಮಾಡಿದ್ದಾರೆ. ಮಾತ್ರ ಇಲ್ಲಿ ನೋಡಿದ್ರೆ ನಮ್ಮ ಮನೆದೇವರು ಮುಕ್ತ ಕೂತವ್ರೆ. ಏನು ತಿಂತಿದ್ರೆ ಮೇಡಮ್? ಬೋಟಿ. ನಿನ್ನ ಮಗ ತಿನ್ನೋದು ನೀ ತಿಂತಿದ್ಯಲ್ಲ. ಹೆಂಗನ್ಸಪ್ಪ ಟ್ರಾವೆಲು? ಹಾಂ, ನಮ್ಮ ಜೊತೆ ಹೆಂಗನ್ಸ್ತು? ಗಂಡನ ಜೊತೆ ಮದುವೆ ಆದಾಗಿಂದ 6 ವರ್ಷದಲ್ಲಿ ಇದೇ ಫಸ್ಟ್ ಗೊತ್ತಿರೋದು.
ಅದು ಒಬ್ಳೆ ಬರ್ತಿರೋದಿದೆ ಫಸ್ಟ್. ನಂಬಿಕೆಯಿಂದ ನಿಮ್ಮ ತಮ್ಮ ಮತ್ತೆ ನಿಮ್ಮ ಅಮ್ಮ ಕಳ್ಸವ್ರೆ. ಇಲ್ಲೇ ಬಿಟ್ಟಾಡಿದ್ರೆ ಸರಿ ಒಳ್ಳೇದಾ. ಫೈನಲಿ ನಾವು ಮಂಗಳೂರು ರೀಚ್ ಆದ್ವಿ. ಈಗ ನಾವು ಮಂಗಳೂರು ಸಿಟಿ ಸೆಂಟ್ರಲ್ ಇರೋಂಥ ಮಂಗಳಾದೇವಿ ಟೆಂಪಲ್ ಹತ್ರ ಇದೀವಿ. ಅಂದ್ರೆ ಮಂಗಳಾದೇವಿ ನೀವು ಹಿಂದೆ ನೋಡ್ತಿರೋ ಒಂದು ಚರ್ಚ್ ಇದೆ. ಈಗ ಯೂಶಲಿ ಚರ್ಚ್ ಅಂದ್ರೆ ಕ್ರಿಸ್ಮಸ್ ಅಲ್ವಾ, ಇಲ್ಲಿ ಮಂಗಳೂರಲ್ಲಿ ಯಥೇಚ್ಛವಾಗಿ ಚರ್ಚ್ ಐತೆ ಅಂತ ಅನ್ಸುತ್ತೆ. ನಾವು ಬರ್ತಾ ಇಲ್ಲ ನೋಡಿದ್ರೆ ಕಾಲೇಜು, ಡೆಂಟಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜ್ ಎಲ್ಲ ಚರ್ಚ್, ಆ ಚರ್ಚ್ ರೋಡೇ ಇಟ್ಬಿಡೋರತ್ತೆ. ಸೊ ಈಗ ನಮ್ಗೆ ಅಲ್ಲಿ ಕಾಣಿಸ್ತಿದೆ, ನಿಮ್ಗೆ ಅಲ್ಲಿ ಮಂಗಳಾದೇವಿ ಟೆಂಪಲ್ ಅದ. ರೋಡ್ ಡೆಡ್ ಎಂಡ್ ಅಲ್ಲೇ ಮಂಗಳಾದೇವಿ ಟೆಂಪಲ್ ಇದೆ. ನಾವು ಆಲ್ಮೋಸ್ಟ್ ಎಷ್ಟೊತ್ತು 9:30 ಬಿಟ್ಟಿದ್ದು. ಹೌದು, 9:30 ಬಿಟ್ರೆ ಅಂದ್ರೆ 10, 11:30, 7:11 ಆಗೈತೆ. 2:30, 4:30, 5:30, 6:30 ಅಂತ ಕಡೆ ಅಂದ್ರೆ 9 hours. 9 hours ಅಲ್ಲಿ ನಾವು ರೀಚ್ ಆಗಿದ್ದೀವಿ. ದೇವಸ್ಥಾನಕ್ಕೆ ಹೋಗೋದಾ? ಅದ ದೇವಸ್ಥಾನಕ್ಕೆ ಹೋಗೋಣ ಫಸ್ಟ್. ಸೊ ಟೆಂಪಲ್ಗೆ ಹೋಗ್ತೇವಿ. ಟೆಂಪಲ್ಗೆ ಹೋದ ತಕ್ಷಣ ಇಲ್ಲೇ ರೂಮ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಯಾವ್ಯಾವ ಬೀಚ್ಗೆ ಹೋಗ್ತೇವಿ, ಕಟೀಲ್, ದುರ್ಗಾ ಪರಮೇಶ್ವರಿ. ಸೊ ಭಾಳ ಪ್ಲಾನ್ಸ್ ಅದಾವ, ಅದನ್ನೆಲ್ಲ ನಿಮ್ಮ ಜೊತೆ ಎಕ್ಸಾಕ್ಟ್ಲಿ ಶೇರ್ ಮಾಡ್ಕೋತೇವಿ. ಬರ್ರಿ.